ಬಿಕ್ಕಲಹಳ್ಳಿ ಯೋಗ ಮುನೀಶ್ವರ ಸನ್ನಿಧಿಯಲ್ಲಿ ಶ್ರದ್ಧಾಭಕ್ತಿಯ ಗುರುಪೌರ್ಣಮಿ. ವಿಜೃಂಭಣೆಯಿಂದ ಇಡೀ ದಿನ ನಡೆದ ಧಾರ್ಮಿಕ ಕಾರ್ಯ. ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡ ಭಕ್ತ ಸಮೂಹ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಕ್ಕಲಹಳ್ಳಿ ಯೋಗ ಮುನೀಶ್ವರ ಸ್ವಾಮಿ ಸನ್ನಿಧಿ. ಸತ್ಯನಾರಾಯಣ ಪೂಜೆ, ಗೋಪೂಜೆ, ಶ್ವಾನ ಪೂಜೆ ನಡೆಸಿ ಪೂರ್ಣಾಹುತಿ. ಬಿಕ್ಕಲಹಳ್ಳಿ ಕ್ಷೇತ್ರವೆಂದೇ ಪ್ರತೀತಿ ಹೊಂದಿರುವ ಯೋಗ ಮುನೀಶ್ವರ ದೇವಾಲಯ ಸನ್ನಿಧಿಯಲ್ಲಿ ಗುರು ಪೌರ್ಣಮಿ ಅಂಗವಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಗೋ ಮತ್ತು ಶ್ವಾನ ಪೂಜೆ ನಡೆಸಿ ಪೂರ್ಣಾಹುತಿ, ಹೋಮ, ಹವನ ಹಮ್ಮಿಕೊಳ್ಳಲಾಗಿತ್ತು. ಬಿಕ್ಕಲಹಳ್ಳಿ ಕ್ಷೇತ್ರದಲ್ಲಿರುವ ಎಲ್ಲ ದೇವರುಗಳಿಗೂ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳು ಪುನೀತರಾದರು. ಗುರುಪೌರ್ಣಮಿ ಹಿನ್ನೆಲೆ ನಾಡಿನೆಲ್ಲೆಡೆ ಹಲವಾರು ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕು ಬಾಲಕುಂಟಹಳ್ಳಿ ಸಮೀಪ ಬಿಕ್ಕಲಹಳ್ಳಿ ಯೋಗ ಮುನೀಶ್ವರ ದೇವಾಲಯ ಆಶ್ರಮದಲ್ಲೂ ವಿಶೇಷ ಪೂಜೆ ನಡೆಸಲಾಯಿತು. ಬೃಹದಾಕಾರದ ಶಿವಪಾರ್ವತಿ ಸನ್ನಿಧಿ, ಗುರುಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ ಲಿಂಗ ದರ್ಶನಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರೇ ಅಲ್ಲದೆ ಜಿಲ್ಲೆ ಮತ್ತು ತಾಲೂಕುಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಗುರುಪೌರ್ಣಮಿ ಕಾರಣ ಇದೇ ದಿನವೇ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ವೃತ, ಹೋಮ, ಹವನ ಪೂಜೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಗುರುಪೌರ್ಣಮಿ ಪೂಜೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ ಯೋಗ ಮುನೀಶ್ವರ ಆಶ್ರಮ ಧರ್ಮದರ್ಶಿ ಡಾಕ್ಟರ್ ಮಂಜುನಾಥ್ ಮಾತನಾಡಿದರು. ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಅಂತ ಈ ಹುಣ್ಣಿಮೆಯಲ್ಲೂ ಸಮೇತ ಭಾಳ ವಿಶೇಷವಾಗಿ ಅಲಂಕಾರ ಪೂಜೆಗಳನ್ನೆಲ್ಲ ನೆರವೇರಿಸಿದ್ದೀವಿ. ಈ ಸರಿ ಪೌರ್ಣಮಿ ಇರೋದ್ರಿಂದ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಭಕ್ತಾದಿಗಳೆಲ್ಲ ಕೋರಿಕೊಂಡ್ರು. ಮತ್ತು ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಬೇಕು ಅಂತ ಆಲೋಚನೆ ಒಂದು ಗುರುಮವರು ಬಂದು ಕೇಳ್ಕೊಂಡ್ರು. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಮ್ಮ ಮನೆಗಳಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಸ್ವಾಮಿ, ನೋಡಿ ಇಲ್ಲಿ ಕ್ಷೇತ್ರದಲ್ಲಿ ಆದರೆ ಒಂದು ಸರಿ ಮಾಡಿ ಅಂತಂದಾಗ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಸಮೇತ ಇವತ್ತು ನೆರವೇರಿಸಿದ್ದೀವಿ. ಭಾಳ ವಿಜೃಂಭಣೆಯಿಂದ ನೂರಾರು ದಂಪತಿಗಳು ಕೂತ್ಕೊಂಡು ಪೂಜೆ ಭಾಳ ತುಂಬಾ ಚೆನ್ನಾಗಾಯಿತು. ಇವತ್ತು ಅದರಲ್ಲೂ ಗುರು ಪೌರ್ಣಮಿ ಇರೋ ದಿವಸ ಮಾಡಿರೋದು ನಾವು ಭಾಳ ವಿಶೇಷ. ಈ ಮುನೇಶ್ವರನಿಗೆ ಗುರು ಪೌರ್ಣಮಿ ದಿವಸ ವಿಶೇಷ ಪೂಜೆ ಮಾಡಿ ಅಲಂಕಾರ ಮಾಡಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ಗುರು ಪೌರ್ಣಮಿ ಸಮೇತ ಪೂಜೆ ಆಚರಿಸಿದ್ವಿ. ದೇಶ ವಿದೇಶಗಳಿಂದ ಮತ್ತು ರಾಜ್ಯದ ಎಲ್ಲ ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲರಿಂದ ಬರ್ತಾರೆ. ನೀವು ನೋಡ್ಬೋದು ದೇವಾಲಯಕ್ಕೆ. ಭಾಳ ಅದ್ಭುರಿಯಾಗಿ ಈ ಸರಿ ಗುರು ಪೌರ್ಣಮಿಯನ್ನು ಆಚರಣೆ ಮಾಡಿದ್ವಿ ಕ್ಷೇತ್ರ. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಇಲ್ಲಿ ಹೆಚ್ಚುತ್ತಿದೆ. ಪ್ರಾರಂಭದಲ್ಲಿ ವರ್ಷಕ್ಕೆ 4 ವಿಶೇಷ ಕಾರ್ಯಕ್ರಮಗಳು ಮಾತ್ರ ನಡೆಯುತ್ತಿತ್ತು. ಈಗ ತಿಂಗಳಿಗೆ 2-3 ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿವೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರುತ್ತಿರುವುದು ಸಂತಸದ ವಿಷಯವಾಗಿದೆ.